50 ರೂಪಾಯಿ ಕೊಡು. ಮತ್ತೇನು ಬೇಕು? 1 kg ಉಪ್ಪು ಕೊಡ. ಹಾಂ. ಏನಪ್ಪ, ಏನು ನಿನ್ನ ಹೆಸರು? ಗಣೇಶ್ ಅಕ್ಕ. ಈ ಪಟ್ಟ್ಯಾಗೆ ನಿನ್ನ ಹೆಸರು ಐತ ನೋಡಿ ಸ್ವಲ್ಪ. ಅಲ್ಲೇ ಐತಲ್ಲ ಅಕ್ಕ, ಅದು ಇಲ್ಲಿದೆ ನೋಡಿ, ಗಣೇಶ್. ಆಯ್ತು. ಏನಪ್ಪ, ನೀನು 2,000 ರೂಪಾಯಿ ಕೊಡ್ಬೇಕಲ್ವೇ? ಏನ್ ಶಿವಣ್ಣ, ನೀನ್ ಕೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ವ್ಯಾಪಾರಕ್ಕೆ ನಿಲ್ಸ್ಬಿಟ್ಟಿದ್ಯಾ? ಏಯ್, ಕಾಣಕ್ಕಿಲ್ವಾ? ನನ್ನ ಮಗ ಊಟ ಮಾಡ್ತಾನೆ. ಯಾರ ಹತ್ರ ಮಾತಾಡ್ತಾ ಇದ್ಯಾ? ನನ್ನ ಮಗ ರಕ್ತ ಮುರಿಯಂಗೆ ಕಷ್ಟಪಟ್ಟು ದುಡಿಯೋದು ನಿಮಗೆ ಸಾಲ ಕೊಡಕ್ಕಲ್ಲ. ನೀನು ಈ ತರ ದಿನಸಿ ಅಂಗಡಿ ಮಾಡಿ ಕಷ್ಟಪಡು, ಅವಾಗ ಗೊತ್ತಾಯ್ತದೆ ನಿನಗೆ. ಸಾಲ ಮಡಗು. ಇವಾಗ ಇಲ್ಲಮ್ಮ ಕಾಸು. ಕಾಸಿಲ್ವಾ? ಹತ್ರ ಬಾರ್ಲಾ? ಜೇಬ್ನ ದುಡ್ಡು ಮಾಡ್ಕೊಂಡು ಸಾಲ ಕೊಡಕ್ಕೆ ಸತಾಯಿಸ್ತಿದ್ಯಾ? ನಿನ್ನಂತವ್ರಿಂದನೇ ಕಷ್ಟದಲ್ಲಿರೋರ್ಗೆ ಸಾಲ ಕೊಡಕ್ಕೆ ಯಾರು ಮುಂದೆ ಬರಕ್ಕಿಲ್ಲ. ಉಪ್ಪು ಕೇಳಿದೆ ಅಲ್ವಾ? ಇರೋ ಅಕ್ಕ, ಇದಕ್ಕೆ 20 ರೂಪಾಯಿ. ಉಪ್ಪಿನ ಕಾಸು ಮುರ್ಕೊಂಡಿವ್ನಿ ನೋಡಿ. ಯಾಕೆ ಮಗ, ಊಟ ತಣ್ಣಗಾಯ್ತದೆ, ಊಟ ಮಾಡು. ಓ, ಏನ್ ಶಿವಣ್ಣ ಇವತ್ತು ನಿಮ್ಮ ಅವನ ಅಂಗಡಿ ಕುಣಿಸ್ಬಿಟ್ಟಿದ್ಯಾ? 2 ಕಬಾಬ್ ಪೌಡ್ರು, 2 ಚಿಕನ್ ಮಸಾಲ, ಅರ್ಧ ಡಜನ್ ಮೊಟ್ಟೆ ಕೊಡಿ ಅಮ್ಮ. ಕೊಡ್ತೇನೆ. ನಿನ್ನ ಹೆಸರೇನಪ್ಪ? ಇದ್ರಾಗ ಐತ ನೋಡು. 3,000 ಕೊಡ್ಬೇಕು, ಆಮೇಲೆ ಕೊಡೋಣ ಐಟಮ್ ಕೊಡಿ. ಏನ್ ಶಿವಣ್ಣ, ನಂದು ನಿಂದು ಎಷ್ಟು ವರ್ಷದಿಂದ ಸಂಬಂಧ? ನಾನು ಸಾಲ ಕೊಡ್ದನ ಊರು ಬಿಟ್ಟು ಹೊಂಟೋಯ್ತೀನಾ? ಬಾಯಿಲಿ ಬಾರಯ್ಯ ಇಲ್ಲಿ. ಊರು ಬಿಡಕ್ಕೆ ನಾನು ಬಿಡ್ಬೇಕಲ್ಲ. ಮೊದಲು 3,000 ತಂದು ಮಡಗು, ಆಮೇಲೆ ಮಾರಿಗುಡಿ ಬಿಟ್ಟು ಹೋಗು. ಅಲ್ಲಿ ಗಂಟ ಈ ಅಂಗಡಿ ಬಿಟ್ಟು ನಾನು ಕಳ್ಸಕ್ಕಿಲ್ಲ. ಓ ಶಿವಣ್ಣ, ಆಮೇಲೆ ಕೊಡ್ತೀನಿ ಅಂತ ಹೇಳು ನಿಮ್ಮ ಅವಂಗ. ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು. ಈಗ ನೀನು ದುಡ್ಡು ಕೊಡ್ತೀಯಾ ಇಲ್ವಾ? ನಾನು ನನ್ನ ಮಗನಷ್ಟು ಮೆಚ್ಚಕ್ಕಿಲ್ಲ, ಭಾಳ ಹೊರಟು. ಮತ್ತೆ ಹೆಚ್ಚು ಕಡಿಮೆ ಆದರೆ ಅಷ್ಟೇಯ. ನೋಡಮ್ಮ, ಮೈ ತುಂಬ ಸಾಲ, ಮಕ್ಕಳು ಫೀಸ್ ಕಟ್ಟಿಲ್ಲ, ಬೆಳೆ ಬೇರೆ ನಾಶ ಆಗ್ಬಿಟ್ಟಿದೆ, ತುತ್ತು ಅನ್ನಕ್ಕೂ ಗತಿ ಇಲ್ಲ. ತುತ್ತು ಅನ್ನಕ್ಕೂ ಗತಿ ಇಲ್ದವನು ಚಿಕನ್ ಮಸಾಲ, ಕಬಾಬ್ ಪುಡಿ, ಮೊಟ್ಟೆ ಬೇಕೇನಪ್ಪ? ಅದು ಹಂಗಲ್ಲ. ಅದು ಇಲ್ಲ, ಇದು ಇಲ್ಲ. ಬಾಯ್. ಸುಮ್ಕಿರವ, ಏನೇನೋ ಮಾತಾಡಿ ನನ್ನ ಟೀಮ್ ವೇಸ್ಟ್ ಮಾಡ್ಬೇಡ. ನಿಂಗೆ ಒಳ್ಳೆ ಸುದ್ದಿ ತಂದಿದ್ದೀನಿ. ಏನು? ಹೋದ ವರ್ಷ ನಮ್ಮೂರ್ ಜಾತ್ರೆಗೆ ತಮಿಳುನಾಡಿಂದ ಒಬ್ರು MLA ಬಂದಿದ್ರು. ಅವರು ನಿನ್ನ ನೋಡ್ಬಿಟ್ಟವ್ರೆ. ಅವ್ರಿಗೆ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟಿದೀಯ. ಆದ್ರೆ ಮದುವೆನ ಇವಳೇ ಆಗ್ಬೇಕು ಅಂತ ಹಠ ಮಾಡಿ ಕುಂತವ್ರೆ. ಅವರು ಹುಡುಕ್ತಿದ್ರು, ನಾನು ನನ್ನ ಮಗಳು ಒಳ್ಳೆ ಮನೆ ಸೇರ್ಲಿ ಅಂತ ಹುಡುಕ್ತಿದ್ದೆ. ಹೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಂಗಾಗದೆ. ಅವರು ಫೋಟೋ ಕಳ್ಸವ್ರೆ. ನೀನ್ ನೋಡ್ಬಿಟ್ಟು ಓಕೆ ಅಂದ್ರೆ ಅವ್ರಿಗೂ ಓಕೆ ಅಂದವ್ರೆ. ಅಪ್ಪ, ನನ್ ಕೋಪ ನೆತ್ತಿಗೆರಕ್ ಮುಂಚೆ ಸುಮ್ನೆ ಹೋಗ್ಬಿಡು. ಯಾವ ನಮ್ಮನ್ನು ಹಿಡ್ಕೊಂಬರದಂತೆ, ಅವನನ್ನ ತೋರಿಸಿ ನನಗ್ ಮದ್ವೆ ಆಗೋ ಅಂತ ಹೇಳದಂತೆ. ನಾಚಿಕೆ ಆಗಲ್ವಾ ನಿಂಗೆ? ನನ್ನ ತಾಯಣೆಗೂ ನಾಚಿಕೆ ಆಗಲ್ಲ. ಯಾಕೆ ಹೇಳು? ನಾನು ಮಾಡ್ತಾ ಇರೋದೆಲ್ಲ ನನ್ನ ಮಗಳಿಗೋಸ್ಕರ. ನಿನ್ನಿಂದ ನಾನು ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ರಾಯಲ್ ಆಗಿ ಬದುಕ್ಬೋದು. ಫೋಟೋ ನೋಡು, ಒಪ್ಪಿಗೆ ಕೊಡು. ನೀನೇ ಆಗು. ನಿಂತ್ಕೊಳ್ಳಮ್ಮಿ, ನಿನ್ಗೆ ಒತ್ತಾಯ ಮಾಡಕ್ಕಿಲ್ಲ. ಒಂದ್ ಕಿತ ಫೋಟೋ ನೋಡು, ಆಮೇಲೆ ನಿನ್ನ ಅಭಿಪ್ರಾಯ ಏನು ಅಂತ ತಿಳಿಸು. ತಗೋ, ಕಾಯ್ತಾ ಇರ್ತೀನಿ. ವ್ಯವಸಾಯಕ್ಕೆ ವರ್ಷ, ವ್ಯಾಪಾರಕ್ಕೆ ನಿಮಿಷ ಅಂದಂಗೆ ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋ ಎಲ್ಲ ಕೆಲಸಕ್ಕೂ ಕಲ್ಲು ಹಾಕ್ಬಿಟ್ಲಲ್ಲೋ ಈ ಪಾರ್ವತಿ. ಗಣಿ, ನೀವು ಮಗಳು ಅಂತ ಬಸಿ ಸದ್ರ ಜಾಸ್ತಿ ಕೊಟ್ರೆ ಏನಿಸ್ತದೆ? ವಂಚಕನಿಗೆ ಸಂಚು ಕೊಟ್ರೆ ಆಗುತ್ತೇನೋ? ನಾನು ಈ ಪಾರ್ವತಿನ ತುಂಬ ಹಗುರವಾಗಿ ತಗೊಂಡ್ಬಿಟ್ಟೆ ಅನ್ಸುತ್ತೆ. ಅಲ್ಲ ದಣಿ, ಏಟೊಂದು ಸಾರಿ ನಿಮ್ಮ ಮನೆಗೆ ಬಂದು ನಿಮ್ಮ ಎದುರುಗೇನೆ ಗುಣ ಹಾಕ್ಬಿಟ್ಟೋಗೋರೆ. ಅದು ಅಲ್ಲದೆ ಮನೆಗೆ ಬಂದು ಸವಾಲು ಹಾಕ್ಬಿಟ್ಟೋಗೋರೆ. ಆದ್ರೂ ನೀವು ಸುಮ್ಕೆ ಬಿಟ್ಬಿಟ್ಟಿದ್ದೀರಾ. ಮಗಳು ಅನ್ನೋ ಮಮಕಾರ ಅನ್ನಿಸದೆ ಅಲ್ಲೂರ? ಸತ್ತವ್ರಿಗೆ ಸಂಘ ಇಲ್ಲ, ಕೆಟ್ಟವ್ರಿಗೆ ನೆಂಟ್ರಿಲ್ಲ ಕಣೋ ಛತ್ರಿ. ನನಗೆ ಹುಟ್ಟಿದ ರಕ್ತ ನನ್ನ ರಕ್ತನೇ ಹೆಪ್ಪು ಕಟ್ಟೋಂಗ್ ಮಾಡ್ತಿದೆ ಅಂದ್ರೆ ನನ್ನ ರಕ್ತ ಕುದ್ದು ಆವಿಯಾಗಲ್ವೇನೋ? ನನ್ನ ಜೀವನದ ಶತ್ರುನೇ ಪಾರ್ವತಿ ಆಗಿದ್ದಾಳೆ.
ಅಂಥವಳನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಸುಮ್ಕೆ ಬಿಡೋದು ಉಂಟೆ ದಣಿ. ಪಂಚಾಯತಿ ಆಫೀಸರೆಲ್ಲ ಭಯ ಬಿದ್ದೊಂಟಾಗೋರೆ. ಅದು ಅಲ್ಲದೆ ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆನೆ ಸವಾಲು ಹಾಕ್ಬಿಟ್ಟಾಗೋರೆ. ಬಿಡ್ಲೇಬಾರ್ದು ದಣಿ, ಬಿಡ್ಲೇಬಾರ್ದು. ಸಾಧ್ಯನೇ ಇಲ್ಲ ಕಣೋ. ಸಂಘದಂತೆ ಬುದ್ಧಿ, ಅನ್ನದಂತೆ ಲದ್ದಿ ಅನ್ನೋ ಹಾಗೆ ನನ್ನ ವಿರುದ್ಧವಾಗಿರೋ ಪಾರ್ವತಿಗೆ ಎಂಥ ಪಾಠ ಕಲಿಸ್ತೀನಿ ಅಂದರೆ, LKG ಯಿಂದ ಹಿಡಿದು ಕಾಲೇಜ್ನಲ್ಲಿ ಡಾಕ್ಟರ್ಗಿರಿ ಕಲಿಸಿರೋ ಅವ್ರ ಎಲ್ಲ ಮೇಷ್ಟ್ರುಗಳು ನಾನು ಕಲಿಸೋ ಪಾಠ ನೋಡಿ ನಿಬ್ಬೆರಗಾಗಬೇಕು. ಅಂಥ ಪಾಠ ಕಲಿಸ್ತೀನಿ. ಅದು ಹೇಗಿರುತ್ತೆ ಅಂದರೆ, ಸೀಗೆ ಎಡೆನಲ್ಲಿ ಬಾಳೆ ಎಲೆ ಸಿಕ್ಕಾಕೊಂಡು ಹರಿದೋಗುತ್ತಲ್ಲ, ಹಂಗಿರುತ್ತೆ. ದಣಿ, ಪ್ರತಿ ಕಿತಾನೂ ಹಿಂಗೆ ಹೇಳ್ತಾನೆ ಇರ್ತೀವಿ, ಆದರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಛತ್ರಿ, ದಣಿ, ಯಾವತ್ತಾದ್ರೂ ನಾನು ಎಕ್ಕಡನ ಹತ್ತಿರದಿಂದ ನೋಡಿದೀಯಾ? ಇಲ್ಲ. ಯಾಕೆ ದಣಿ? ಇವತ್ತು ಅದಕ್ಕೆ ನೀನು ಕೆನ್ನೆನ ತೋರ್ಸೋಣ ಅಂತಿದ್ದೀನಿ. ಕೆಪ್ಪಾಯ್ತು ದಣಿ, ಹೊಟ್ಟೆ ಉರಿ ತಡಿಯಕ್ಕಾಯ್ಕಿಲ್ಲ. ಈ ಬಡಬಾಯಿಯಿಂದ ಮಾತು ಬಂದ್ಬಿಟ್ಟು ಸೋಮಿಸ್ಬಿಡಿ. ಹಗಲು ಸತ್ರೆ ಅಕ್ಕಿಗೆ ಗತಿ ಇಲ್ಲ, ಇರುಳು ಸತ್ರೆ ಎಣ್ಣೆಗೆ ಗತಿ ಇಲ್ಲ ಅಂಥವನು ನನ್ನ ಮುಂದೆ ಇಂಥ ಮಾತೆಲ್ಲ ಆಡ್ತೀಯೇನೋ? ಆ ಶಿವು ಫೋನ್ ಮಾಡಿ ಏನೋ ಮುಖ್ಯವಾದ ವಿಷಯ ಮಾತಾಡೋದಿದೆ ಯಜಮಾನ್ರು, ಈಗಲೇ ಮನೆಗೆ ಬಾ ಅಂತ ಹೇಳು. ವಾ, ಅಂದ್ರೆ ದೋಣಿಗಳ ತಲೆ ಒಳಗೆ ಏನೋ ಓಡ್ತಾ ಐತೆ ಅಂತ. ಇನ್ನು ಶಿವಣ್ಣನಿಗೆ ಏನು ಕಾದಾಯ್ತೋ ಏನೋ.